ಚಾಕ್ನ ಜೊತೆಗೆ ಇದೇನೋ ಸ್ಪೆಷಲ್ ಆಗಿ ನಾನು ನೋಡಿದ್ದು ಫಸ್ಟ್ ಟೈಮು. ಚಾಕ್ನಗಳು ತುಂಬ ಕಡೆ ತಿಂದಿದ್ದೀನಿ, ಫಸ್ಟ್ ಟೈಮ್ ಬ್ರೆಡ್ ಟೋಸ್ಟ್ ಮಾಡಿಕೊಟ್ಟಿರೋದು ನಮಗೆ. ಸೊ ಇದನ್ನು ಚಾಕ್ನ ಜೊತೆ ತಿಂದರೆ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಬ್ರೆಡ್ಡು ವಿತ್ ಚಾಕ್ನ ವಿತ್ ಖಾರ. ನೀವು ಏನು ರೋಲ್ ತಿಂತೀರ ಬೆಂಗಳೂರಲ್ಲಿ, ಸೊ ಇದನ್ನು ಮಟನ್ ರೋಲ್ ಅಂದ್ಕೋಬೋದು ನೀವು. ಇದನ್ನು ಇನ್ನೊಂದು ಹೆಸರು. ಯೂನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ, ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಬ್ರೆಡ್ ಜೊತೆ ನೀವು ಯಾವತ್ತೂ ತಿಂದಿರಲ್ಲ, ಒಂದ್ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನಾವು ಒಂದೊಳ್ಳೆ ಚಾಕ್ನ ತಿನ್ನಬೇಕು ಅಂತ ನಾವು ಬಂದಿದ್ದೀವಿ ಇವತ್ತು ಚನ್ನಪಟ್ಟಣ ಮುದ್ದಿನಗೆರೆ ಗೇಟ್ ಹತ್ರ ಇರುವಂಥ ನಮ್ಮ ಕಲಾಸಿಪಾಳ್ಯ ಚಾಕ್ನ ಸೆಂಟರ್ಗೆ. ಎಸ್, ನಾನು ಹೇಳಿದ್ನಲ್ಲ ಕಲಾಸಿಪಾಳ್ಯ ಚಾಕ್ನ ಅಂದರೆ ಯಾವುದು ಅಂತ. ಎಸ್, ನಾವಿದ್ದೀವಿ ನ್ಯೂ ಕಲಾಸಿಪಾಳ್ಯ ಚಾಕ್ನ ಸೆಂಟರ್ ನಮ್ಮ ಚನ್ನಪಟ್ಟಣದಲ್ಲಿರುವಂಥ ಮುದ್ದಿನಗೆರೆ ಗೇಟ್ ಹತ್ರ ಇದ್ದೀವಿ. ಬನ್ನಿ. ಇದು ಲಿವರು, ಇದು ಹಾರ್ಟ್, ಓಕೆ. ಇದು ಕಿಡ್ನಿ, ಹಾಂ. ಇದು ಪೈಪ್ ಫುಲ್ಲಿಂಗ್ ಅಂತಾರೆ. ಪೈಪ್ ಕೈಮಾದಲ್ಲಿ ಪೈಪ್ ತುಂಬಿರ್ತೀವಿ. ಓಕೆ, ಪೈಪ್. ಇದು ಕೈಮಾ ವಡೆ ರುಬ್ಕೊಂಡು ಹಿಂಗೆ ಮಾಡ್ಕೊಂಡಿದ್ದೀರಾ? ಮಾಡಿರ್ತೀವಿ. ಓಕೆ. ಇದು ಜೇರು, ಚರ್ಬಂದಿ ಕಳ್ಳಿ. ಓಕೆ. ಮಿಕ್ಕಿದ್ದು ಚಾಪ್ಸು ಎಲ್ಲ ಖಾಲಿ ಆಗಿದೆ. ಚಾಪ್ಸ್ ಎಲ್ಲ ಖಾಲಿ ಆಗಿದೆ. ಅದೇ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗಿ ಎಷ್ಟು ಗಂಟೆ ಅಷ್ಟೆಲ್ಲ ಮುಗಿದು? ಸಂಡೇ ಹೊತ್ತು 10 ಗಂಟೆಗೆ ಸ್ಟಾರ್ಟು. 10 ಗಂಟೆಯಿಂದ 10. ಬೇರೆ ದಿನ 12ರಿಂದ 10. ಅಂದರೆ ತುಂಬ ಬೇಗನೆ ಖಾಲಿ ಆಗಿಬಿಡುತ್ತೆ. ಓಕೆ, ಸಂಡೇ ಆಗಿರೋದ್ರಿಂದ ನಮ್ಗೆ ಒಂದಷ್ಟು ಐಟಮ್ಗಳು ಸಿಕ್ಕಿಲ್ಲ. ಓಕೆ, ಡನ್. ಈ ಮಟನ್ ಎಲ್ಲ ಹೆಂಗೆ ಅಂದರೆ ಕುರಿನೆಲ್ಲ ನೀವೇ ಚಾಯ್ಸ್ ಮಾಡಿ ಅಂತ ತರ್ತೀರಾ? ಹಿಂಗೆ ಎಲ್ಲ ಬಂದು ಕುರಿ ಮಟನ್. ಇದು ಬನ್ನೂರು ಕುರಿ, ಚನ್ನಪಟ್ಟಣದಲ್ಲಿ ಸಿಗುತ್ತೆ. ಕತ್ರಗುಪ್ಪೆಯಿಂದ ತರ್ತೀವಿ ನಾವು. ಓಕೆ, ಇದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯಿತು? ಅಂದರೆ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ನೀವು? ಇದು ಫಸ್ಟ್ ಕತ್ರಗುಪ್ಪೆಯಲ್ಲಿ ಇತ್ತು. ಓಕೆ, ಕತ್ರಗುಪ್ಪೆಯಲ್ಲಿ ಲಾಕ್ಡೌನ್ ಬಂದಾಗ ಕ್ಲೋಸ್ ಮಾಡಿದ್ವಿ. ತಿರ್ಗಾ ಚನ್ನಪಟ್ಟಣದಲ್ಲಿ ಇದೊಂದು 10 ತಿಂಗಳು. ಹಿಂಗಿದೆ ರೆಸ್ಪಾನ್ಸು? ಚನ್ನಪಟ್ಟಣ ಮಾತ್ರ ಬರ್ತಾರಾ, ಇಲ್ಲ ಬೆಂಗಳೂರಿಂದ ಮೈಸೂರಿಂದ ಹೋಗೋರು ಬಂದು ನಿಲ್ಸ್ಕೊಂಡು ತಿನ್ಕೊಂಡು ಹೋಗ್ತಾರಾ? ಇಲ್ಲ, ಬೆಂಗಳೂರಿಂದನೇ ಜಾಸ್ತಿ ಬರ್ತಾ ಇದೆ. ಬೆಂಗಳೂರಿಂದ ಜಾಸ್ತಿ ಬರ್ತಾರೆ ಹೈವೇಲಿ. ಅಂದರೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನಿಮ್ಮದು? ರೆಸ್ಪಾನ್ಸ್ ಚೆನ್ನಾಗಿದೆ. ಅಣ್ಣ, ಇದು ಪ್ರಾಪರ್ ಆಗಿ ಜನಗಳು ಬರೋಗೆ ಲೊಕೇಶನ್ ಏನು ಎತ್ತಂತ ಗೊತ್ತಾಗಲ್ಲ. ನೀವು ಒಂದ್ಸಲ ನೀವೇ ಹೇಳ್ಬಿಡಿ ಲೊಕೇಶನ್ ಏನು ಇತ್ತು. ಬೆಂಗಳೂರಿಂದ ಬರ್ತಾ ಇದ್ರೆ ವೈಶಾಲಿ ಹೋಟ್ಲಿಂದ ಮುದ್ಗೆರೆ ಗೇಟ್ಗೆ. ಓಕೆ. ಆ ಕಡೆ ಮೈಸೂರಿಂದ ಬರ್ತಾ ಇದ್ರೆ ಚಾಮುಂಡೇಶ್ವರಿ ಹಾಸ್ಪಿಟ್ಲಿಂದ ಮುಂದಕ್ಕೆ ಅರ್ಧ ಕಿಲೋಮೀಟರ್. ಓಕೆ. ಸೊ ಇದು ಪ್ರಾಪರ್ ಅಡ್ರೆಸ್. ಓಕೆ, ಡನ್. ನ್ಯೂ ಕಲಾಸಿಪಾಳ್ಯ ಚಾಕ್ನ ಸೆಂಟರ್. ಅಂಗಡಿ ಹೆಸರು ನ್ಯೂ ಕಲಾಸಿಪಾಳ್ಯ ಚಾಕ್ನ ಸೆಂಟರ್. ಅಂದರೆ ಏನು ಕಲಾಸಿಪಾಳ್ಯದಿಂದನೇ ಫೇಮಸ್ ಅಂತ ಇಟ್ಟಿರೋದು. ಓಕೆ. ತರೋದು ಬನ್ನೂರು ಕುರಿ ಮಟನ್. ಅಂದರೆ ನೀವೇ ಚಾಯ್ಸ್ ಮಾಡಿ ಬೆಳಿಗ್ಗೆ ಹೊತ್ತು ಚಾಯ್ಸ್ ಮಾಡಿ ಎಲ್ಲ ಥರದ ಐಟಮ್ ಎಲ್ಲ ಅವತ್ತಿಂದ ಅವತ್ತೇ ಫ್ರೆಶ್ ಆಗಿ ಖಾಲಿ ಆಗುತ್ತೆ. ಎಲ್ಲ ಫ್ರೆಶ್ ಐಟಮ್, ಏನು ಸ್ಟಾಕ್ ಏನಿರಲ್ಲ. ಅದು ಏನಿದೆ ಎಷ್ಟು ಸಿಗುತ್ತೆ ಅಷ್ಟೇ ಐಟಮ್ ತಂದು ಟೈಮಿಂಗ್ಸು. ಈಗ 12 ಗಂಟೆಗೆ ತಂದರೆ ಒಂದು 8 ಗಂಟೆ ಖಾಲಿ ಆದರೆ 8 ಗಂಟೆ ಖಾಲಿ ಆಗುತ್ತೆ, 7 ಗಂಟೆ ಖಾಲಿ ಆಗುತ್ತೆ. ಅಂದರೆ ಯಾವತ್ತು ಇರುತ್ತೆ, ಯಾವತ್ತು ಇರಲ್ಲ. ಮಂಗಳವಾರದಿಂದ ಭಾನುವಾರ, ಸೋಮವಾರ ಒಂದಿನ ರಜಾ ಇರುತ್ತೆ. ಸೋಮವಾರ ರಜಾ ಇರುತ್ತೆ. ಅಂದರೆ ಸೋಮವಾರ ಬರಂಗಿಲ್ಲ ಯಾರು. ಸೋಮವಾರ ರಜಾ ಇರುತ್ತೆ. ಮಂಗಳವಾರ ಬಂದು ಭಾನುವಾರವರೆಗೂ ಸಿಗುತ್ತೆ. ಅಂದರೆ ಅಣ್ಣ, ಇದು ಕೆಲವೊಬ್ರು ಇದನ್ನೇ ಬೇಕು ಅಂದರೆ ಪರ್ಟಿಕ್ಯುಲರ್ ಆಗಿ ಅದನ್ನೇ ಕೊಡ್ತೀರಾ? ಅಂದರೆ KG ನನಗೆ ಬರೀ ಇವಾಗ ಹಾರ್ಟ್ ಬೇಕು ಅನ್ನೋ ಹಾರ್ಟೇ, ಲಿವರ್ ಬೇಕು ಅನ್ನೋ ಲಿವರೇ? ಸರ್, ಅವ್ರು ಏನು ಕೇಳ್ತಾರೆ ಹಂಗೆ ಐಟಮ್ ಇಟ್ಟಿರ್ತೀವಿ. ಅವ್ರು ಏನು ಬೇಕಾದ್ರೆ ಲಿವರ್ ಬೇಕಂದ್ರೆ ಲಿವರೇ ಕೊಡ್ತೀವಿ, ಹಾರ್ಟ್ ಬೇಕಂದ್ರೆ ಹಾರ್ಟೇ ಕೊಡ್ತೀವಿ. 10 ಐಟಮ್ ಇರುತ್ತೆ. ಚಾಪ್ಸ್ ಬೇಕಂದ್ರೆ ಚಾಪ್ಸೇ ಕೊಡ್ತೀವಿ. ಓಕೆ. ನಮ್ಮ ಪರ್ಟಿಕ್ಯುಲರ್ ಹಾರ್ಟ್ ಇಷ್ಟೇ KG ಬೇಕು ಅಂದ್ರೆ ಇಷ್ಟೇ KG. ಓಕೆ. 1/4 kg ಬಂದು 250, ಅರ್ಧ kg ಬಂದು 500, KG 1000 ರೂಪಾಯಿ. ನಮ್ಮ ಹತ್ರ KG 1000 ರೂಪಾಯಿ ಎಲ್ಲ ಇನ್ಕ್ಲೂಡ್, ಎಲ್ಲ ಸೇರಿ ಇನ್ಕ್ಲೂಡ್. ಓಕೆ, ಎಲ್ಲ ಸರಿ. ಇದು ಚಟ್ನಿ ಏನಿದು? ಚಟ್ನಿ ನಮ್ಮದು ಓನ್ ಪ್ರಾಡಕ್ಟ್ ಅದು. ಓಕೆ. ನಮ್ಮದು ಅದೇ ಮೇನ್ ಟೇಸ್ಟ್ ಅದಕ್ಕೆ. ಈ ಮೆಣಸು ಪೌಡ್ರು, ಈ ಚಟ್ನಿ ಒಂದು ಇದು. ಅದು ಆ ಚಟ್ನಿ ಆದಮೇಲೆ ಐಟಮ್ಮು ಇದೊಂದು ಚೂರು ಮೆಣಸು ಹಾಕ್ತೀವಿ ನಮ್ಮದು. ಸೊ ಇದು ಹೋಮ್ಲಿ ರೆಸಿಪಿ, ಸೀಕ್ರೆಟ್ ರೆಸಿಪಿ ನೀವೇ ಮಾಡಿ ರೆಡಿ ಮಾಡ್ಕೊಂಡ್ಬಂದು ಇದ್ರ ಮೇಲೆ ಹಾಕ್ತೀರಾ? ನಾವೇ ಹಾಕ್ತೀವಿ. ಓಕೆ, ಮಾಮೂಲಿ. ಅಣ್ಣ, ಇವಾಗ ಚಾಕ್ನ ಅಂದರೆ ಅದರಲ್ಲಿ ಏನೇನು ಐಟಮ್ ಬರುತ್ತೆ, ಎಷ್ಟು ಐಟಮ್ ಬರುತ್ತೆ, ಏನೇನು ಸಿಗುತ್ತೆ? ಸರ್, ಚಾಕ್ನದಲ್ಲಿ ಬಂದು 10 ಐಟಮ್ ಬರುತ್ತೆ. ಅದರಲ್ಲಿ 10 ಐಟಮಲ್ಲಿ ಲಿವರು, ಹಾರ್ಟು, ಮಣ್ಣೀಲಿ, ಕಿಡ್ನಿ, ಚಾಪ್ಸು, ಕೈಮಾ, ಪೈಪು, ಚರ್ಬಂದಿ, ಜೇರು 10 ಐಟಮ್ ಬರುತ್ತೆ ನಮ್ಮ ಹತ್ರ. 10 ಐಟಮ್. ಚಾಪ್ಸು ಇತ್ತು, ಬಟ್ ಚಾಪ್ಸ್ ಮಿಸ್ ಆಗಿದೆ ಅನ್ಕೋ. ಚಾಪ್ಸ್ ಖಾಲಿ ಆಗಿದೆ ಇವತ್ತು. ಚಾಪ್ಸ್ ಬೇಗನೆ ಡಿಮ್ಯಾಂಡ್ ಇರೋದ್ರಿಂದ ಖಾಲಿ ಆಗುತ್ತೆ. ಟೋಟಲ್ 10 ಐಟಮ್. ನಾವು ಏನು ಐಟಮ್ ಇಟ್ಟಿರ್ತೀವಿ ಎಲ್ಲ ಅವ್ರವರೇ ಹಾಕೋತಾರೆ. ಎಷ್ಟು KG ಬೇಕಾದ್ರೂ ಕೊಡ್ತೀವಿ ನಮಗೆ. ಬ್ರೆಡ್ ರೋಸ್ಟ್ ಮಾಡಿ ಕೊಡ್ತೀವಿ. ಹೊಸದಾಗಿದೆ ಇದು ಯಾವುದು? ಹೊಸದಾಗಿ ಮಾಡ್ಕೊಡ್ತೀವಿ. ಬ್ರೆಡ್ನ ರೋಸ್ಟ್ ಮಾಡ್ಕೊಡ್ತೀವಿ, ಖಾರ ಹಾಕಿ ನೀಟಾಗಿ. ಅದಕ್ಕೆ ಚೆನ್ನಾಗಿ ಬ್ರೆಡ್ಡು ಖಾರ ಹಾಕಿ ಕೊಡ್ತೀವಿ, ಚೆನ್ನಾಗಿರುತ್ತೆ ಚಾಟ್ನಾಗೆ. ಅದಕ್ಕೂ ಕಾಂಬಿನೇಷನ್. ಬ್ರೆಡ್ಗೆ ಖಾರ ಕೊಡ್ತೀರಾ? ಹೊಸದಾಗಿದೆ ನಾವು ನೋಡಿರೋದು. ಓಕೆ, ಬ್ರೆಡ್ಗೆ ಖಾರ ಕೊಡ್ತಾರಂತೆ.
ಬ್ರೆಡ್ಗೆ. ಸಾಕನಾಗಿ. ಫಸ್ಟು ನಾವು ಕೈಮಾ ಉಂಡೆ ತೊಗೊಂಡಿದ್ದೀವಿ ಮತ್ತು ಜೊತೆಗೆ ಕೈಮಾ ಪೈಪ್ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ನೀವು ನೋಡ್ತಾ ಇರ್ಬೋದು. ಸೊ ಎಷ್ಟು ಕ್ರಿಸ್ಪಿಯಾಗಿ ತುಂಬ ಬೆಂದಿದೆ ಫುಲ್ಲು. ಸೊ ಚಟ್ನಿ ಇದೆ, ಅದೇ ಫ್ಲೇವರ್ ಚಟ್ನಿ ಇದೆ. ಆಮೇಲೆ ಬ್ರೆಡ್ನ ಟೋಸ್ಟ್ ಮಾಡಿಕೊಟ್ಟಿದ್ದಾರೆ ಟೇಸ್ಟ್ ಮಾಡೋಕ್ಕೆ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸ್ವಲ್ಪ ಚಟ್ನಿ ತೊಗೋತಾ ಇದ್ದೀನಿ. ಆ ಚಟ್ನಿಗೆ ಅದು ಸಖತ್ತಾಗಿದೆ ಟೇಸ್ಟು. ಅದ್ರ ಜೊತೆಗೆ ಪೈಪು ಅಣ್ಣ ಈರುಳ್ಳಿ ಬೇರೆ ತಂದುಕೊಟ್ರು. ನೋಡೋಣ, ಈರುಳ್ಳಿ ಇರಲೇಬೇಕು ಮಸ್ಟನ್ ಶೂಟ್ ಇದಕ್ಕೆ. ಇದು ಪೈಪು. ಸೊ ಖಾರನ ಹಿಂಗೆ ಮೆತ್ತಿಬಿಟ್ಟು ಹಾಡಿದೆ, ಬಟ್ ಅದೇ ಮಜಾ. ತಿಂದಾದ್ಮೇಲೆ ಒಂಚೂರು ಈರುಳ್ಳಿನ ಬಾಯಿಗೆ ಹಾಕೊಂಬಿಟ್ರೆ ಸಾಕಾಗಿದೆ ಟೇಸ್ಟ್ ಮಾತ್ರ. ನೀವು ಈ ಕಡೆ ಏನಾದ್ರು ಓಡ್ತಾಯಿದ್ರೆ ಬರ್ತಾಯಿದ್ರೆ ಬೆಂಗಳೂರು ಟು ಮೈಸೂರು ಬಂದು ಒಂದು ಸಲ ಟೇಸ್ಟ್ ಮಾಡಿ, ಸಾಕಾಗಿದೆ. ಇದು ನಮ್ಮ ಸೆಕೆಂಡ್ ಆರ್ಡ್ರು. ಚಾಕ್ನ ಹೇಳಿದ್ವಿ, ಚಾಕ್ನ ಮಾಡಿಕೊಟ್ಟಿದ್ದಾರೆ, ಬಿಸಿ ಬಿಸಿ ಆಗಿದೆ. ಸೊ ಇದರಲ್ಲಿ ಏನೋ ಒಂದು 10 ಐಟಮ್ಗಳಿದೆ. ಚಾಕ್ನ ಆಮೇಲೆ ಬೋಟಿ ಗೀಟಿ ಏನೇನೋ ಐಟಮ್ಗಳೆಲ್ಲ ಹಾಕ್ಕೊಟ್ಟಿದ್ದಾರೆ. ಸೊ ಏನು ಸಿಗುತ್ತೆ ನೋಡೋಣ ಫಸ್ಟು. ಸೊ ಇದೇನು ಅಂತ ನನಗೂ ಗೊತ್ತಿಲ್ಲ, ಟೇಸ್ಟ್ ಮಾಡೋಣ. ಚಟ್ನಿ ಹಿಂಗೆ ಹಚ್ಕೊಂಡು ಬನ್ನೂರು ಕುರಿ ಹಾಟು ಬಿಸಿ ಬಿಸಿಯಾಗಿ ಹೇಗಿದೆ ನೋಡೋಣ. ಸೊ ಇದನ್ನು ಚಟ್ನಿಲಿ ಹತ್ಕೊಂಡು ತೋರಿಸ್ಬಿಟ್ಟು ಹಿಂಗೆ ಆ ಮಜಾ ನನಗೆ ಮಾತ್ರ ಗೊತ್ತಾಗ್ತಾ ಇದೆ, ತಿಂದರೆ ನಿಮಗೂ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಐಟಮ್ ನಾನು ತೊಗೋತಾ ಇರೋದು ಕಿಡ್ನಿ. ಇದು ಕಿಡ್ನಿ ಚೆನ್ನಾಗಿ ಹುರಿದು ಸಕ್ಕದಾಗಿ ಫ್ರೈ ಮಾಡಿಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಸೊ ಇದನ್ನು ಹೋಮ್ ಮೇಡ್ ಚಟ್ನಿ, ಸೀಕ್ರೆಟ್ ರೆಸಿಪಿ ಅವ್ರು ನಮಗೂ ಏನು ಹೇಳ್ಕೊಟ್ಟಿಲ್ಲ, ಬನ್ನಿ ನೋಡೋಣ. ಚಟ್ನಿನೇ ಮಜಾ ಕೊಡ್ತಾರೆ ಅದು ಅವಾಗಿಂದ. ಕಿಡ್ನಿ ಆಗಿದ್ದಾದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟು.